ಎಸ್, ದಾವಣಗೆರೆಯ ರಣಕಣ ರಂಗೇರ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಕೂಡ ಭರ್ಜರಿ ಪ್ರಚಾರದಲ್ಲಿ ತೊಡಗಿರುವಂಥದ್ದು. ಈಗಷ್ಟೇ ಊಟಕ್ಕೆ ಬಂದು ಊಟವನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ಇದರ ಜೊತೆಗೆ ಚಿಕ್ಕಮಗಳೂರಿನ MLA ಆಗಿರುವಂಥ HD ತಮ್ಮಯ್ಯನವರು ಕೂಡ ಕಳೆದ ಕೆಲವು ದಿನಗಳಿಂದ ಇಲ್ಲೇ ಇದ್ದು ಅಬ್ಬರದ ಪ್ರಚಾರವನ್ನು ಮಾಡ್ಕೊಂಡಿದ್ದಾರೆ. ನನ್ನ ಜೊತೆ HD ತಮ್ಮಯ್ಯನವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಈಗ ಸಿದ್ದರಾಮಯ್ಯವರು ಕೂಡ ಬಂದಿದ್ದರು, ನೀವು ಕೂಡ ಒಳ್ಳೆ ಊಟವನ್ನು ಸವಿದ್ರಿ ಅಂದ್ಕೊಳ್ತೀನಿ. ಹೇಗಿತ್ತು ಸರ್ ಊಟ? ಸರ್ ಊಟ ಚೆನ್ನಾಗಿತ್ತು. ಅದು ನಮ್ಮ ಬಸಪ್ಪನವ್ರ ಮನೆ, ಮಾಜಿ ಕಾರ್ಪೊರೇಟ್ರು, ಅವ್ರ ಮಗ ನಾಗರಾಜು, ಅವ್ರ ಕುಟುಂಬ ಭಾಳ ಸಂತೋಷದಿಂದ ಮುಖ್ಯಮಂತ್ರಿಗಳಿಗೆ ಅವ್ರ ಜೊತೆ ಬಂದವರಿಗೆ ಒಂದು ಊಟವನ್ನು, ಒಳ್ಳೆಯ ಭೋಜನವನ್ನು ಹಾಕಿಸಿ ಎಲ್ಲರನ್ನೂ ಸಂತೋಷಪಡಿಸಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಬಸಪ್ಪನವ್ರ ಅವ್ರ ಕುಟುಂಬಕ್ಕೆ ಧನ್ಯವಾದ ಹೇಳ್ತೇನೆ. ನಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 9 ದಿನಗಳಿಂದ ನಾನಿಲ್ಲಿ ಪ್ರವಾಸ ಮಾಡಿ ನನಗೆ ಕೊಟ್ಟಂಥ ಜವಾಬ್ದಾರಿ 9ನೇ ವಾರ್ಡ್ನ ಸಕ್ರಿಯವಾಗಿ ನಾನು ಓಡಾಡ್ಕೊಂಡು 21 ಬೂತ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ. ಇವತ್ತು ಬಹುತೇಕ ಶಾಸಕರು, ಮಂತ್ರಿಗಳು ಇಲ್ಲಿ ಮುಖ್ಯಮಂತ್ರಿಗಳ ಮತ್ತು ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆಯಂತೆ ನಾವು ಕೆಲಸ ಮಾಡ್ತಾಯಿದ್ದೇವೆ. AICC ಪ್ರಧಾನ ಕಾರ್ಯದರ್ಶಿಗಳಾದ ಸುರ್ಜೇವಾಲ್ ಅವರು ಇಲ್ಲೇ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಗಮನಿಸಿದ್ದು, ಈ ಕ್ಷೇತ್ರದಲ್ಲಿ ಏನು ಕಳೆದ 1994ನೇ ಇಸ್ವಿಯಿಂದನೂ ಇದು ಕಾಂಗ್ರೆಸ್ನ ಭದ್ರಕೋಟೆ. ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಶಾಸಕರಾಗಿ, ಸಂಸತ್ ಸದಸ್ಯರಾಗಿ, ಮಂತ್ರಿಗಳಾಗಿ ತುಂಬ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಒಂದು ಕಡೆ ನಾನು ಒಬ್ಬ ಶಾಸಕನಾಗಿ, ಚಿಕ್ಕಮಗಳೂರು ಶಾಸಕನಾಗಿ ಸ್ವಲ್ಪ ಮನುಷ್ಯನಿಗೆ ಸಹಜವಾಗಿರ್ತಕ್ಕಂಥ ನನಗೂ ಹೊಟ್ಟೆ ಕಿಚ್ಚು ಬಂತು. ಏನು ಅಂತೇಳಿದರೆ, ಇಷ್ಟೊಂದು ರಸ್ತೆಗಳನ್ನು, ಕಾಂಕ್ರೀಟ್ ರಸ್ತೆ ಎಲ್ಲ ವಿದೇಶದ ಮಾದರಿ ಎಲ್ಲ ಟ್ರೈನು, ಬಾಕ್ಸ್ ಟ್ರೈನ್ನ ಕ್ಲೋಸ್ ಡ್ರೈನ್ ಮಾಡಿಸಿದ್ದಾರೆ. ನಾವು ಯಾಕೆ ಮಾಡೋಕ್ಕಾಗಿಲ್ಲ ಈ ಥರ ಅಂತ ಅನಿಸಿದ್ದು ನಿಜ. ಯಾಕೆಂದರೆ ನನಗೆ ಈಗ ಸಿಕ್ಕಿರೋದು ಇನ್ನು 3 ವರ್ಷ, ಕಳೆದ 20 ವರ್ಷ ಇನ್ನೊಬ್ಬರಿದ್ದರು. ಹಾಗಾಗಿ ನಮಗೂ ಇವರೊಂದು ಮಾದರಿನೇ. ಯಾಕೆಂದ್ರೆ ಅಭಿವೃದ್ಧಿ ವಿಷಯದಲ್ಲಿ ಸರ್ಕಾರ ಇದ್ದಾಗ ಹೆಚ್ಚು ಅನುದಾನ ತಂದು ಎಲ್ಲ ರಸ್ತೆಗಳನ್ನು ಕಾಂಕ್ರೀಟು ಮತ್ತು ಅದೆಲ್ಲಕ್ಕಿಂತ ಡ್ರೈನ್ಗಳನ್ನು ಕ್ಲೋಸ್ ಡ್ರೈನ್ ಮಾಡಿದ್ದಾರೆ. ಎಲ್ಲೂ ಯಾವುದೇ ಕೊಳಚೆ ನೀರು ಹೊರಗೆ ಬರದ ರೀತಿಯಲ್ಲಿ ಮಾಡಿದ್ದಾರೆ. ಆ ಅಭಿವೃದ್ಧಿಯ ಕಾರಣಕ್ಕಾಗಿ ಮತ್ತು ಜಾತ್ಯತೀತವಾಗಿ ಅವ್ರು ನಡ್ಕೊಂಡ ಕಾರಣಕ್ಕಾಗಿ ಇದೊಂದು ಆಕಸ್ಮಿಕ ಚುನಾವಣೆ. ನಾವು ಯಾರೂ ಬಯಸಿರಲಿಲ್ಲ, ಕ್ಷೇತ್ರ ಜನನೂ ಬಯಸಿರಲಿಲ್ಲ. ಆಕಸ್ಮಿಕವಾಗಿ ಬಂದಿರೋದ್ರಿಂದ ಈಗ ಅವರ ಕುಟುಂಬದ ಕುಡಿ ಸಮರ್ಥ್ ಶಾಮನೂರ್ ಬಗ್ಗೆ ಸದಾಭಿಪ್ರಾಯ ಈ ಕ್ಷೇತ್ರದಲ್ಲಿದೆ. ಹಾಗಾಗಿ 9ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನನ್ನ ನಂಬಿಕೆ, ನನ್ನ ರಾಜಕೀಯ ಅನುಭವದ ಪ್ರಕಾರ ಇಲ್ಲಿನ ಜನ ಈ ಒಂದು ಅಭಿವೃದ್ಧಿಯನ್ನು ನೋಡಿ ಮತ್ತು ಜಾತ್ಯತೀತತೆಯನ್ನು ನೋಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಸಮರ್ಥ್ ಶಾಮನೂರನ್ನ ಗೆಲ್ಲಿಸೋದ್ರ ಮುಖಾಂತರ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ, ಅದೇ ರೀತಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಬೆಂಬಲಿಸ್ತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದರೆ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ BJPಗರ ಆರೋಪ ಸತ್ಯಕ್ಕೆ ದೂರ ಅಂತ ಹೇಳ್ತೀರಾ ಸರ್? ಖಂಡಿತ ಅವರ ಆರೋಪ ಸತ್ಯಕ್ಕೆ ದೂರ. ತಾವು ಮಾಧ್ಯಮದವರು ಕಳೆದ 1 ವಾರದಿಂದ ಸುತ್ತುತ್ತಾ ಇದ್ದೀರಾ. ಈಗ ನಾನಿರೋ ಜಾಗನೂ ನೋಡಿ, ರಸ್ತೆನೂ ನೋಡಿ, ಅಭಿವೃದ್ಧಿ ಆಗಿದೆಯೋ ಇಲ್ಲೋ ಅನ್ನೋದಕ್ಕೆ ಈಗ ಮೊಸರಲ್ಲಿ ಕಲ್ಲು ಯಾರು ಬೇಕಾದ್ರೂ ಹುಡುಕ್ಬೋದು. ಆ ರೀತಿ ಅವ್ರು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ. ಬಿಟ್ಟರೆ ಅದರಲ್ಲಿ ಅದು ಆರೋಪ ಸತ್ಯಕ್ಕೆ ದೂರವಾದ ಸಂಗತಿ. ಗೊತ್ತಿದೆ ಸರ್, ಈ ಒಂದು ಕ್ಷೇತ್ರದಲ್ಲಿ ಮೊದಲಿಗೆ ಈ ಮುಸಲ್ಮಾನ್ ಸಮುದಾಯ ಟಿಕೆಟಿಗೆ ಪಟ್ಟನ್ನು ಹಿಡಿದಿತ್ತು. ಈಗ ಒಂದಷ್ಟು ಅದೆಲ್ಲವೂ ಕೂಡ ಅಸಮಾಧಾನ ಏನಿದೆ ಶಮನವಾಗಿದೆ. ಆದರೂ ಕೂಡ ಕೆಲವರು ಹೇಳ್ತಿದ್ದಾರೆ ಇಲ್ಲ ಆಕ್ರೋಶ ಇದೆ ಅನ್ನುವಂಥದ್ದು. ನೀವು ಕೂಡ ಓಡಾಡ್ತಾ ಇದ್ದೀರಿ, ವಾಸ್ತವ ಏನಿದೆ ಅನ್ನುವಂಥದ್ದು? ಸರ್, ವಾಸ್ತವ ಪ್ರಾರಂಭದಲ್ಲಿ ಸ್ವಲ್ಪ ಯುವಕರಲ್ಲಿ ಆಕ್ರೋಶ ಇದ್ದಿದ್ದು ನಿಜ, ಇಲ್ಲ ನಾನು ಹೇಳಲ್ಲ. ಆದರೆ ದಿನೇ ಎಲ್ಲರೂ ಬಂದು ಅವ್ರು ಮನವೊಲಿಸೋದ್ರ ಮುಖಾಂತರ ಇವತ್ತು ಪರಿಸ್ಥಿತಿ 90% ಸರಿಯಾಗಿದೆ. ನಿನ್ನೆ ನಮ್ಮ ಮಂತ್ರಿ ಜಮೀರ್ ಅಹಮದ್ ಅವರು ಬಂದು ನಮ್ಮ ಮಂತ್ರಿ ಮಲ್ಲಣ್ಣವ್ರ ಮನೆಗೆ ಬಂದು ತಬ್ಕೊಂಡು ಅವರು ಸಾರ್ವಜನಿಕವಾಗಿ ಎಲ್ರಿಗೂ ಕರೆ ಕೊಟ್ಟು ಎಲ್ಲ ಮಾಡಿರೋದ್ರಿಂದ ಈಗಾಗಲೇ ನನಗೆ ಗೊತ್ತಿದ್ದಂಗೆ 90% ಹೆಚ್ಚು ಜನ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕ್ರಮ ಸಂಖ್ಯೆ 3 ಹಸ್ತದ ಗುರುತಿ ಮತ ಚಲಾಯಿಸ್ತಾರೆ ಅನ್ನೋ ನಂಬಿಕೆ ಖಂಡಿತ ಇದೆ. ಜಮೀರ್ ಅವರು ಬಂದಿದ್ದು ಕೂಡ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅನಿಸುತ್ತೆ. ನೀವೇ ನಿನ್ನೆ ಇಬ್ಬರನ್ನು ಹಗ್ ಮಾಡಿಸಿದ್ರಿ ತಪ್ಕೊಳ್ಳಿ ಅಂತೇಳಿ, ತುಂಬ ವೈರಲ್ ಆಯಿತು. ಯಾವಾಗಲೂ ಅವ್ರು ನನಗೆ ಬಾಸ್ ಅಂತ ಕರೀತಾರೆ, ನಾವು ಅವ್ರಿಗೆ ಬಾಸ್ ಅಂತ ಕರಿತೀವಿ. ಮಲ್ಲಣ್ಣನೂ ಅವ್ರಿಗೆ ಭಾಳ ಆತ್ಮೀಯತೆಯಿಂದ ಏಕವಚನದಲ್ಲಿ ಮಾತಾಡಿಸ್ತಾರೆ. ನಂದು ಪಕ್ಷದ ಪುಣ್ಯ, ನಾನು ಅವ್ರನ್ನ ಇಬ್ಬರನ್ನು ಹಗ್ ಮಾಡಿಸೋ ಸಂದರ್ಭದಲ್ಲಿ ಇದ್ದಿದ್ದು ನನ್ನ ಪುಣ್ಯ. ಒಳ್ಳೆಯದಾಗಿದೆ ನಮ್ಮ ಪಕ್ಷಕ್ಕೆ, ಅಷ್ಟೇ ಹೇಳ್ಬೋದು. ಈ ಸಂದರ್ಭದಲ್ಲಿ ಸರ್ ಸಮರ್ಥನ ಸಾಮರ್ಥ್ಯ ಏನಿದೆ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ? ನೀವು ಸಮರ್ಥವರ ಮಾತನ್ನು, ಸಮರ್ಥವರ ಭಾಷಣನ ಕೇಳಿದರೆ ಬಹುಶಃ ಅವನಿನ್ನೂ ಮೊದಲನೇ ಬಾರಿ ನಿಂತೇನೆ, ಇಷ್ಟೊಂದು ಯುವಕ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಷ್ಟು ಚೆಂದ ಮಾತಾಡ್ತಾ ಇದ್ದಾನೆ. ಆಮೇಲೆ ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದವರಿಗೆ ರಾಜಕೀಯದ ಅನುಭವ
ಅದು ರಕ್ತದಲ್ಲೇ ಬಂದಿರ್ತದೆ ಅಂತ ನನ್ನ ಮಂದಾಳದ ಮಾತು. ಸರ್ಕಾರದ ಈ ಗ್ಯಾರಂಟಿ ಪ್ರೋಗ್ರಾಮ್ ಎಷ್ಟು ಉಪಯುಕ್ತ ಆಗುತ್ತೆ? ನಿಮಗೆ ಮಧ್ಯಮ ವರ್ಗ ಜಾತ್ಯತೀತವಾಗಿ ಯಾವುದೇ ವರ್ಗದ ಮಹಿಳೆನ ನಾನು ಮಾತಾಡಿಸಿದರೆ, ಕೆಲವ್ರನ್ನ ನಾನು ರಾಜಕಾರಣಿ ಅಂತ ಮಾತಾಡಿಸಿಲ್ಲ. ಇಲ್ಲಿ ನನ್ನ ಶಲ್ಯನ ತೆಗೆದು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ತುಂಬ ಜನ ಮಹಿಳೆಯರು ಮಾತಾಡಿಸಿದ್ದೇನೆ. ಅವರೆಲ್ಲರ ಮಹಿಳೆಯರು ಸಂತೋಷವಾಗಿದ್ದಾರೆ. ಸಿದ್ದರಾಮಯ್ಯನವ್ರು ಕೊಟ್ಟಿರ್ತಕ್ಕಂಥ 2000 ಗೃಹಲಕ್ಷ್ಮಿ ಯೋಜನೆ, ಬಸ್ ಫ್ರೀ, ಕರೆಂಟ್ ಫ್ರೀಗೆ ತುಂಬ ಖುಷಿಯಾಗಿದ್ದಾರೆ. ಹಾಗಾಗಿ ಅದು ಮತ ಆಗಿ ಪರಿವರ್ತನೆ ಆಗ್ತದೆ. ಯಾಕೆಂದರೆ ಇದೇ ಕ್ಷೇತ್ರದಲ್ಲಿ ನಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲೂ ಪ್ರಭಾ ಮಲ್ಲಿಕಾರ್ಜುನಿಗೆ ಒಳ್ಳೆ ಲೀಡೇ ಕೊಟ್ಟಿದ್ದಾರೆ. ಅದೇ ಲೀಡನ್ನ ಖಂಡಿತ ಕೊಡ್ತಾರೆ. ಜಿದ್ದೆ ಇದೆ ಅಂತ ಅನಿಸುತ್ತೆ ಈ ಚುನಾವಣೆ? ನನಗೇನು ಆ ಥರ ಜಿದ್ದಿ ಅಂತ ಅನಿಸ್ತಾ ಇಲ್ಲ ಸರ್. ಒನ್ ಸೈಡ್ ಇದೆ ಅಂತ? ಒಂದು ಸೈಡ್ ಅಲ್ಲ, ಚುನಾವಣೆ ನಡೀತಾ ಇದೆ, ಆ ಥರ ನೆಕ್ ಟು ನೆಕ್ ಅನ್ನೋ ಒಂದು ಜಿದ್ದಿ ಇಲ್ಲ. ಕಾಂಗ್ರೆಸ್ ಗೆದ್ದೇ ಖಂಡಿತ 100ಕ್ಕೆ 100 1% ಡೌಟ್ ಇಲ್ಲ, ಕಾಂಗ್ರೆಸ್ ಗೆಲ್ತದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.